ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನಿತ್ತು ಆದರಿಸುವಂದದಲ್ಲಿ. ಹಿಂದೆ ಮುಂದೆಡ ಬಲದಿ ಒಳಹೊರಗಿಂದಿರೇಶನು ತನ್ನವರನೆಂದೆಂದು ಸಲಹುವನು, ಆಗ ಸದಬೋಲ್ ಎತ್ತ ನೋಡಿದರು. ಕರುಣಾಸಂಧಿಯ 24ನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. 24ನೇ ಈ ಪದ್ಯದಲ್ಲಿ ಭಗವಂತನನ್ನು, ಅವನ ರಕ್ಷಣೆ, ಚೇತನದ ರಕ್ಷಣೆಯ ಕ್ರಮ ಹೇಗೆ ತಂದೆ ತಾಯಿಗಳು ಹಾಗೆ ಅನ್ನುವಂತೆ ಇಲ್ಲಿ ಕಲ್ಪಿಸಿ ಹೇಳ್ತಾರೆ. ಭಗವಂತನಿಗೆ ದೃಷ್ಟಾಂತಗಳಿಗೆ ಸಂಪೂರ್ಣ ದೃಷ್ಟಾಂತ ಅಂತ ಇನ್ನೊಂದಿಲ್ಲ. ನಮಗೆ ತಾತ್ಕಾಲಿಕವಾಗಿ ಒಂದು ಅಪೂರ್ಣ ದೃಷ್ಟಾಂತವನ್ನೇ ಇಟ್ಟುಕೊಂಡು ಚಿಂತನೆ ಮಾಡಬೇಕೇ ಹೊರತು ಪರಿಪೂರ್ಣ ದೃಷ್ಟಾಂತ ಇನ್ನೊಂದು ಇಲ್ಲವೇ ಇಲ್ಲ ನಮಗೆ. ಅದರಿಂದ ತಂದೆ ತಾಯಿಗಳು ದೃಷ್ಟಾಂತ ಕೊಟ್ಟು ಭಗವಂತನು ನಮ್ಮನ್ನು ಹೀಗೆ ರಕ್ಷಣೆ ಮಾಡ್ತಾನೆ ಅನ್ನುವಂತೆ ಒಂದು ದೃಷ್ಟಾಂತವನ್ನು ಕೊಟ್ಟು ಈ ಪದ್ಯದಲ್ಲಿ ಭಗವಂತನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ. ತಂದೆ ತಾಯಿಗಳು ಮಕ್ಕಳು ಅವರನ್ನು ತಂದೆ ತಾಯಿಗಳು ಆಟವಾಡಲಿಕ್ಕೆ ತೋಟದಲ್ಲಿ ಬಿಡ್ತಾರೆ. ತೋಟದಲ್ಲಿ ಆಟ ಆಡ್ತಾ ಇದ್ದಾರೆ ಹುಡುಗರು. ಆಡುವಾಗ ಅಲ್ಲಿ ಯಾವುದೋ ಬೇರೆ ಪ್ರಾಣಿಯನ್ನು, ಯಾವುದೋ ನಾಯಿ ಬಂದಿರಬಹುದು, ಯಾವುದೋ ಘೋರವಾದ ಪಕ್ಷಿ ಬಂದಿರಬಹುದು, ಹಾವು ಬಂದಿರಬಹುದು, ಅಥವಾ ಮಕ್ಕಳು ಭಯಪಡಲಿಕ್ಕೊಂಡು ಇರುವೇನೂ ಸಾಕು. ಹಾಗೆ ಯಾವುದೋ ಒಂದು ಪ್ರಾಣಿಯನ್ನು ನೋಡಿ ಮಕ್ಕಳು ಗಾಬರಿ ಆಗ್ತಾರೆ. ಗಾಬರಿ ಆದಾಗ ತಂದೆ ತಾಯಿಗಳನ್ನೇ ಕೂಗ್ತವೆ, ಅಮ್ಮ ಅಂತ ಕೂಗ್ತವೆ, ಇಲ್ಲ ಅಪ್ಪ ಅಂತ ಕೂಗ್ತವೆ. ಆಗ ತೋಟದಲ್ಲಿ ಇವರಿಗೇನೋ ಗಾಬರಿ ಆಗಿದೆ ಆಡುವಾಗ ಅಂತ ತಂದೆ ತಾಯಿಗಳು ಭಾವಿಸಿ ಭಯಪಟ್ಟ ಆ ಮಕ್ಕಳ ಸಮೀಪದಲ್ಲಿ ಬಂದು ಆ ಭಯವನ್ನು ಅದನ್ನು ದೂರ ಮಾಡಿ ಮನೆಗೆ ಕರೆತರ್ತಾರೆ. ಬೇಡ, ತೋಟದಲ್ಲಿ ಭಯ ಆಗ್ತದಲ್ಲ, ಬೇಡ ಮನೆಗೆ ಹೋಗೋಣ ಬಾ ಅಂತ ನಿಜ ಮಂದಿರದಿ ತಮ್ಮ ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಆ ಹುಡುಗರು ಆಟವಾಡಲಿಕ್ಕೆ ಏನು ಬೇಕಂತಾರೋ ಅಥವಾ ತಿಂಡಿ ತಿನಿಸುಗಳು ಏನು ಬೇಕೋ ಅದನ್ನು ಬೇಡಿದುದು, ಅವರೇನು ಬೇಡಿದರೆ ಅದನ್ನು ಕೊಟ್ಟು ಸಂತೈಸಿ, ಆದ್ದರಿಂದ ಅಪ್ಪ ನೀನಿಲ್ಲೇ ಆಟ ಆಡು, ತಗೋ ಇದನ್ನು ತಿನ್ನು, ತಗೋ ಈ ಆಟಿಕೆ ತಗೊಂಡು ನೀನು ಆಟವಾಡು ಅಂತ ತಂದೆ ತಾಯಿಗಳು ಆದರದಿಂದ ಪ್ರೀತಿಯಿಂದ ಆ ಮಗುವನ್ನು ಮನೆಯಲ್ಲಿ ಆಟವಾಡಲಿಕ್ಕೆ ಬಿಡ್ತಾರೆ. ಹಾಗೆ ಭಗವಂತ ಅಂತಾರೆ. ಹಾಗೆ ಭಗವಂತ ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ಆಡ್ಲಿಕ್ಕೆ ಬಿಟ್ಟು ಭಯಪಟ್ಟಾಗ ಕರೆತಂದು ಸಂತೈಸ್ತಾರೋ ಹಾಗೆ ಭಗವಂತನು ಕೂಡ ಈ ಚೇತನರನ್ನು ಈ ಭೂಮಂಡಲದಲ್ಲಿ, ಭೂಮಂಡಲ ಅನ್ನತಕ್ಕಂತಹ ತೋಟದಲ್ಲಿ ಆಟವಾಡಲಿಕ್ಕೆ ಬಿಡ್ತಾನೆ, ಸೃಷ್ಟಿ ಮಾಡಿ ಬಿಡ್ತಾನೆ. ಭೂಮಂಡಲ ಅನ್ನುವ ತೋಟದಲ್ಲಿ ಚೇತನರನ್ನು ದೇಹ ಕೊಟ್ಟು ಸೃಷ್ಟಿ ಮಾಡಿ ಆಟವಾಡಲಿಕ್ಕೆ ಬಿಡ್ತಾನೆ. ಈ ತೋಟ ಅಂದರೆ ಸಂಸಾರ. ಸಂಸಾರವನ್ನು ಶಾಸ್ತ್ರಕಾರರು ಭಯ ಅಂತಲೇ ಕರೀತಾರೆ. ಅಭಯ ಮೋಕ್ಷ, ಭಯ ಸಂಸಾರ. ಕಾರಣ ಈ ಸಂಸಾರದಲ್ಲಿ ಬರುವಾಗ ಅನೇಕ ವಿಧವಾಗಿರತಕ್ಕಂತಹ ಭಯಗಳು. ಅನಾರೋಗ್ಯದ ಭಯ, ಹೊತ್ತಿಗೆ ಸರಿಯಾಗಿ ಊಟ ಸಿಗುತ್ತದೋ ಇಲ್ಲೋ ಅನ್ನುವ ಭಯ. ಹೀಗೆ ಬೆಳಗಿನಿಂದ ಸಂಜೆಯವರೆಗೆ ನೂರಾರು ಥರದ ಭಯಗಳು ಮನುಷ್ಯನಿಗೆ. ಒಂದು ಥರದಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರದ ಭಯ ಇರ್ತದೆ ಸಂಸಾರದಲ್ಲಿ. ಸಂಸಾರವನ್ನೇ ಭಯ ಅಂತ ಕರೀತಾರೆ ಅದಕ್ಕೋಸ್ಕರವಾಗಿ. ಹೀಗೆ ಸಂಸಾರದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಭಯಗಳಿಂದ ಆ ಭಯ ಪರಿಹಾರ ನಮಗೆ ಸಿಗದೇ ಹೋದಾಗ, ಭಯವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಗದೇ ಹೋದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹಾಗೆ ಭಗವಂತನನ್ನು ಕೂಗಿ ಚೇತನರು ಸ್ವಾಮಿ ನೀನಲ್ಲದೆ ನಮಗೆ ಇನ್ನೊಬ್ಬರು ರಕ್ಷಕರಲ್ಲ, ನೀನೇ ನಮಗೆ ರಕ್ಷಣೆಯನ್ನು ಕೊಡು ಅಂತ ಪ್ರಾರ್ಥಿಸಿದಾಗ ಭಗವಂತ ತಾನು ಬಂದು
ಅವರನ್ನು ರಕ್ಷಣೆ ಮಾಡ್ತಾನೆ, ಅವರು ಬೇಡಿದ್ದನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅನ್ನುವಂಥ ಧೈರ್ಯ ಹೇಳ್ತಾರೆ. ಭಯಕೃತ್ ಭಯನಾಶನಃ, ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಒಂದು ನಾಮ. ಭಯಕೃತ, ಭಯ ಉಂಟು ಮಾಡ್ತಾನೆ, ಭಯ ಪರಿಹಾರವೂ ಮಾಡ್ತಾನೆ. ಅಂದರೆ ಭಯ ಉಂಟು ಮಾಡ್ತಾನೆ ಅಂದರೆ, ಭಯ ಅಂದರೆ ಸಂಸಾರ, ಈ ಸಂಸಾರದಲ್ಲಿ ತಾನು ಬಿಡ್ತಾನೆ. ಇಲ್ಲಿ ಭಯದಿಂದ ಕೂಗಿದಾಗ, ಅವನನ್ನು ಪ್ರಾರ್ಥಿಸಿದಾಗ ಆ ಭಯವನ್ನು ಪರಿಹಾರ ಮಾಡಿ ಅಭಯ ರೂಪವಾಗಿರತಕ್ಕಂತಹ ಮೋಕ್ಷವನ್ನು ಭಗವಂತ ನಮಗೆ ಕೊಡ್ತಾನೆ. ಹೀಗೆ ಭಗವಂತ ಸಂಸಾರದಲ್ಲಿ ಭಯಪಟ್ಟಾಗ ಅವನಲ್ಲಿ ಶರಣಾಗತಿ ಹೊಂದಿ ಪ್ರಾರ್ಥಿಸಬೇಕು. ಗಜೇಂದ್ರ ನೋಡ್ರಿ, ಗಜೇಂದ್ರ ಮೊಸಳೆ ಬಾಯಿಗೆ ಸಿಕ್ಕು 1000 ವರ್ಷಗಳ ಕಾಲ ಪ್ರಯತ್ನ ಪಟ್ಟ. ನನಗೆ ಸಾಮರ್ಥ್ಯವಿದೆ, ಈ ಮೊಸಳೆ ನನಗೇನು ಲೆಕ್ಕ, ನಾನು ಮೊಸಳೆಯಿಂದ ತಪ್ಪಿಸಿಕೊಳ್ಳಬಲ್ಲೆ ಅಂತ 1000 ವರ್ಷ ಪ್ರಯತ್ನ ಪಟ್ಟ. ಕಡೆಗೂ ಆ ಭಯ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಭಗವಂತನಲ್ಲಿ ಶರಣಾಗತಿ ಹೊಂದಿ ಪ್ರಾರ್ಥಿಸಿದಾಗ ಭಗವಂತ ತಕ್ಷಣ ಬಂದು ಚಕ್ರೇಣ ನಕ್ರವದನಂ ವಿನಿಪಾಟ್ಯ, ಸುದರ್ಶನ ಚಕ್ರವನ್ನು ಬಿಟ್ಟು ಆ ಮೊಸಳೆಯನ್ನು ಕತ್ತರಿಸಿ ಗಜೇಂದ್ರನನ್ನು ರಕ್ಷಣೆ ಮಾಡಿದ ಅಂತ ಅಷ್ಟಮಸ್ಕಂದದಲ್ಲಿ ನಾವು ಭಾಗವತದಲ್ಲಿ ಶ್ರವಣ ಮಾಡ್ತೇವೆ ಆ ಗಜೇಂದ್ರನ ಕಥೆಯನ್ನು. ಹಾಗೆ ಭಯ ಬಂದಾಗ, ಸಂಸಾರದಲ್ಲಿ ಭಯಪಟ್ಟು ಅವನನ್ನು ಪ್ರಾರ್ಥಿಸಿದಾಗ, ಅವನಲ್ಲಿ ಶರಣಾಗತಿ ಹೊಂದಿ ಕೂಗಿದಾಗ ಭಗವಂತ ಬಂದು ರಕ್ಷಣೆ ಮಾಡಿ ಅವನನ್ನು ಉದ್ಧಾರ ಮಾಡಿದ ಕಥೆ ಕೇಳ್ತೇವೆ. ಸಂಸಾರದಲ್ಲಿ ಬರೋದು, ಇಲ್ಲಿ ನಾನಾ ವಿಧವಾಗಿರತಕ್ಕಂತಹ ಸಾಧನೆಗಳನ್ನು ಮಾಡುವುದು, ಆ ಸಾಧನೆಗಳ ಮುಖಾಂತರ ಭಗವಂತನಲ್ಲಿ ಶರಣಾಗತಿ ಹೊಂದಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳತಕ್ಕಂಥದ್ದು, ಅಪರೋಕ್ಷ ಜ್ಞಾನವನ್ನು ಪಡೆಯತಕ್ಕಂಥದ್ದು. ಅದರ ಫಲ ನಿಜ ಮಂದಿರದಲ್ಲಿ ಬೇಡಿದುದು ಇತ್ತು, ಮೋಕ್ಷ ಕೊಡ್ತಾನೆ ಭಗವಂತ. ಹೀಗೆ ಸಾಧನ, ಆ ಸಾಧನದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಮೋಕ್ಷದ ಸಿದ್ಧಿ. ಹೀಗೆ ಕ್ರಮವನ್ನು ಈ ದೃಷ್ಟಾಂತದ ಮುಖಾಂತರ ನಮಗೆ ದಾಸರು ಕಲ್ಪನೆಗೆ ಕೊಡ್ತಾರೆ. ಅದೇ ರೀತಿ ಅಜಾಮಿಳ 6ನೇ ಸ್ಕಂದದಲ್ಲಿ ಕೇಳ್ತಾರೆ. ಅವನು ಯಮದೂತರನ್ನು ನೋಡಿ ಗಾಬರಿಯಾದ. ತನ್ನನ್ನು ಎಳೆದೊಯ್ಯಲಿಕ್ಕಾಗಿ ಯಮದೂತರು ಬಂದಿದ್ದಾರೆ ಅಂತ ಭಾವಿಸಿ ಅಪ್ರಯತ್ನವಾಗಿ ನಾರಾಯಣ ಅಂತ ಕೂಗಿದ ಅವನು. ಆಗ ದೇವದೂತರು ಬಂದು ಆ ಯಮದೂತರನ್ನು ತಡೆದು ಅಜಾಮಿಳನನ್ನು ಉಳಿಸಿದರು. ಈ ಕಥೆಯನ್ನು ಕೇಳ್ತೇವೆ. ಹೀಗೆ ಭಯ ಬಂದಾಗ ಸಂಸಾರದಲ್ಲಿ ಅವನನ್ನು ಪ್ರಾರ್ಥಿಸಿದಾಗ ಭಗವಂತ ನಮ್ಮನ್ನು ಸಂತೈಸಿ ಮಾಡಿಸಬೇಕಾದ ಸಾಧನೆಯನ್ನು ಮಾಡಿಸಿ ನಿಜ ಮಂದಿರದಿ, ಭಗವಂತನ ನಿಜ ಮಂದಿರ ಅಂದರೆ ಅದು ವೈಕುಂಠ ಸ್ಥಾನ, ಶ್ವೇತದ್ವೀಪ, ಅನಂತಾಸನ, ಈ ಮೋಕ್ಷ ಸ್ಥಾನದಲ್ಲಿಟ್ಟು ಬೇಡಿದುದೇ ಇಟ್ಟು ಅವರು ಏನು ಬೇಡಿದರೆ ಅದನ್ನು ಇಷ್ಟಾರ್ಥಗಳನ್ನು ಕೊಟ್ಟು ತಾನು ಸಂತೈಸತಕ್ಕಂಥವನಾಗ್ತಾನೆ. ಅದೇ ರೀತಿ ದ್ರೌಪದಿ, ಅವಳನ್ನು ವಿವಸ್ತ್ರಳನ್ನಾಗಿ ಮಾಡಿ ಅವಮಾನ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ದ್ರೌಪದಿ ಮಾಡಿದ್ದೇನು, ಆ ಭಯದಲ್ಲಿ ಯಾರೂ ರಕ್ಷಣೆಗೆ ಬರಲಿಲ್ಲ. ಮಾವನಾದ ಧೃತರಾಷ್ಟ್ರ ರಕ್ಷಣೆ ಕೊಡಲಿಲ್ಲ, ಅತ್ತೆಯಾದ ಗಾಂಧಾರಿ ರಕ್ಷಣೆಯನ್ನು ಕೊಡಲಿಲ್ಲ, ಆ ಸಭೆಯಲ್ಲಿರತಕ್ಕಂತಹ ಭೀಷ್ಮದ್ರೋಣ ಮೊದಲಾಗಿರತಕ್ಕಂತಹ ಹಿರಿಯರು ರಕ್ಷಣೆಯನ್ನು ಕೊಡಲಿಲ್ಲ. 5 ಜನ ಪತಿಯಂದರಿದ್ದರು, ಅವರಿಂದ ರಕ್ಷಣೆ ಸಿಗಲಿಲ್ಲ. ನನ್ನನ್ನು ನಾನು ರಕ್ಷಣೆ ಮಾಡಿಕೋತೀನಿ ಅನ್ನಲು ಸಾಧ್ಯವಾಗಲಿಲ್ಲ. ಕಡೆಗೆ ಭಗವಂತನಲ್ಲದೆ ರಕ್ಷಕರು ಇನ್ನೊಬ್ಬರಿಲ್ಲ ಅಂತ ಭಾವಿಸಿ, ಹಾ ಕೃಷ್ಣ ದ್ವಾರಕಾವಾಸಿಂ ಕ್ವಾಸಿ ಯಾದವನಂದನ ಇಮಾಮವಸ್ಥಾಂ ಸಂಪ್ರಾಪ್ತಾಂ ಕಿಮರ್ಥಂ ತ್ವಂ ಉಪೇಕ್ಷಸೆ ಅಂತ ಕೃಷ್ಣನನ್ನು ಪ್ರಾರ್ಥಿಸಿದಾಗ ಭಗವಂತ ಅಕ್ಷಯಾಂಬರವನ್ನು ಕೊಟ್ಟು ರಕ್ಷಣೆ ಮಾಡಿದ ಕಥೆಯನ್ನು ಮಹಾಭಾರತದಲ್ಲಿ ನಾವು ತಿಳಿತೇವೆ. ಹೀಗೆ ಬಂದ ಭಯಗಳ ಪರಿಹರಿಸಿ, ಈ ಸಂಸಾರದಲ್ಲಿ ನಾವಿರುವಾಗ ಯಾವುದೇ ಭಯಗಳು ಬಂದರೆ ಅವನಲ್ಲಿ ಶರಣಾಗತಿ ಹೊಂದಿ ನಾವು ಪ್ರಾರ್ಥಿಸಿದಾಗ ಭಗವಂತ ಆ ಶರಣಾಗತಿಯನ್ನು ಕಂಡು ಬಂದು ನಮ್ಮ ಭಯವನ್ನು ಪರಿಹರಿಸಿ ಮಾಡಿಸಬೇಕಾದ ಸಾಧನೆಯನ್ನು ಮಾಡಿಸಿ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಅವರು ಬೇಡಿದ ಎಲ್ಲವನ್ನೂ ಕೊಟ್ಟು ಸಂತೈಸತಕ್ಕಂತಹ ಪರಮ ಕರುಣಾಳು ಭಗವಂತನಾಗಿದ್ದಾನೆ ಎನ್ನುವರಾಗಿ ಭಗವಂತನ ಕಾರುಣ್ಯವನ್ನು, ಅವನ ನಿಸ್ಪೃಹವಾಗಿರತಕ್ಕಂತಹ ನಿಸ್ವಾರ್ಥವಾಗಿರತಕ್ಕಂತಹ ಕರುಣೆಯನ್ನು ನಮಗೆ ಈ ಪದ್ಯದಲ್ಲಿ ಕಲ್ಪನೆ ಕೊಡ್ತಾರೆ.
ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನಿಟ್ಟು ಆದರಿಸುವಂದದಲ್ಲಿ ಹಿಂದೆ ಮುಂದೆಡಬಲದಿ ಒಳಹೊರಗಿಂದಿರೇಶನು ತನ್ನವರನೆಂದೆಂದು ಸಲಹುವನು ಆಗ ಸದಬೋಲೆತ್ತ ನೋಡಿದರು. ಹೀಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಮತ್ತೊಂದು ಕಲ್ಪನೆಯನ್ನು ಕೊಡ್ತಾರೆ. ಭಗವಂತ ತಾನೆಲ್ಲೋ ವೈಕುಂಠ ಸ್ಥಾನದಲ್ಲಿದ್ದು ನಮಗೆ ಭಯವಾಗಿ ಕೂಗಿದಾಗ ಅಲ್ಲೇ ಕೂತು ನಿನ್ನ ಭಯ ಪರಿಹಾರ ಆಗಲಿ ಅಂತ ಹೇಳೋದಲ್ಲ. ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಹಾಗೆ ನಮ್ಮ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿದ್ದು ನಮ್ಮ ಭಯವನ್ನು ಪರಿಹಾರ ಮಾಡ್ತಾನೆ ಅನ್ನುವ ಕಲ್ಪನೆಯನ್ನು ಕೊಡ್ತಾರೆ. ಹಿಂದೆ ಮುಂದೆ. ಹಿಂದೆ ಏನು ಹೇಳಿದ್ರು? ತಂದೆ ತಾಯಿಗಳು ಬಂದ ಭಯಗಳಂತ. ಈಗ ತಂದೆ ತಾಯಿಗಳ ರಕ್ಷಣೆ ಒಂದು ಕೋನದಲ್ಲಿ ಮಾತ್ರ, ಒಂದರ್ಥದಲ್ಲಿ ಮಾತ್ರ. ಆದರೆ ತಂದೆ ತಾಯಿಗಳ ರಕ್ಷಣೆ ಹೀಗಿರಲ್ಲ. ತಂದೆ ತಾಯಿಗಳು ಒಂದ ಹಿಂದಿದ್ದಾರು, ಒಂದ ಮುಂದೆ ಇದ್ದಾರು, ಒಂದ ಬಲಕ್ಕಿದ್ದಾರು, ಒಂದ ಎಡಕ್ಕಿದ್ದಾರು, ಒಂದ ಒಳಗಿದ್ದಾರು, ಒಂದ ಹೊರಗಿದ್ದಾರು. ಎಲ್ಲೋ ಒಂದು ಕಡೆ ಇದ್ದು ರಕ್ಷಣೆ ಮಾಡುವವರು ತಂದೆ ತಾಯಿಗಳು. ಆದರೆ ಭಗವಂತನ ರಕ್ಷಣೆ ತಂದೆ ತಾಯಿಗಳ ರಕ್ಷಣೆಗಿಂತ ವಿಲಕ್ಷಣವಾಗಿರತಕ್ಕಂತಹ ರಕ್ಷಣೆ. ಅವನು ಒಳಗೂ ಇದ್ದು ರಕ್ಷಣೆ ಮಾಡ್ತಾನೆ, ಹೊರಗಿದ್ದು ರಕ್ಷಣೆ ಮಾಡ್ತಾನೆ, ಹಿಂದಿದ್ದು ರಕ್ಷಣೆ ಮಾಡ್ತಾನೆ, ಮುಂದಿದ್ದು ರಕ್ಷಣೆ ಮಾಡ್ತಾನೆ, ಎಡಕ್ಕಿದ್ದು ರಕ್ಷಣೆ ಮಾಡ್ತಾನೆ, ಬಲಕ್ಕಿದ್ದು ರಕ್ಷಣೆ ಮಾಡ್ತಾನೆ. ಹೀಗೆ ಅವನ ರಕ್ಷಣೆ ಅದು ತಂದೆ ತಾಯಿಗಳನ್ನು ಈಗ ದೃಷ್ಟಾಂತಕ್ಕೆ ಕೊಟ್ಟರೂ ಕೂಡ ತಂದೆ ತಾಯಿಗಳ ರಕ್ಷಣೆಗಿಂತ ವಿಲಕ್ಷಣವಾದ ರಕ್ಷಣೆ ಅದು ಭಗವಂತನ ರಕ್ಷಣೆ. ಹೀಗೆ ಕರುಣೆಯಿಂದ ಸರ್ವತ್ರದಲ್ಲಿ ಸರ್ವತೋಮುಖವಾಗಿ ನಮ್ಮನ್ನು ಭಗವಂತ ತಂದೆ ತಾಯಿಗಳಿಂದ ಹೆಚ್ಚಾಗಿ ಇದ್ದು ತಾನು ರಕ್ಷಣೆ ಮಾಡ್ತಾನೆ ಎನ್ನುವ ಅವರ ಕಾರುಣ್ಯವನ್ನು ಕಲ್ಪನೆಗೆ ಕೊಡ್ತಾರೆ ಈ ಮುಂದಿನ ಸಾಲುಗಳಲ್ಲಿ. ಹಿಂದೆ ಮುಂದೆ ಎಡಬಲದಿ ಒಳಹೊರಗೆ ಇಂದಿರೇಶನು ತನ್ನವರನು. ತನ್ನವರು ಅಂದರೆ ಯಾರು ಅವನಲ್ಲಿ ಶರಣಾಗತಿ ಹೊಂದಿದ ಭಕ್ತರಿದ್ದಾರೋ, ಯಾರು ಅವನನ್ನು ಚೆನ್ನಾಗಿ ತಿಳಿದು ಅವನೇ ರಕ್ಷಕ ಅಂತ ಭಾವಿಸಿ ಅವನನ್ನು ಕೂಗಿ ಕರೆದಿದ್ದಾರೋ ಅಂಥವರನ್ನು ಸಲಹುವನು. ಹೀಗೆ ಭಗವಂತ ತಾನು ರಕ್ಷಣೆ ಮಾಡ್ತಾನೆ. ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ಇದು ಒಂದು ಅರ್ಥವನ್ನು ನಾವು ನೋಡಿದೆವು. ಈ ಹಿಂದೆ ಮುಂದೆ ಎಡಬಲದೆ ಅಂದರೆ ಭಗವಂತನ ರಕ್ಷಣೆಯನ್ನು ಇನ್ನೊಂದು ರೀತಿಯಲ್ಲಿ ಕಲ್ಪನೆಗೆ ತಂದುಕೊಳ್ಬೇಕು ಈ ಶಬ್ದಗಳಿಂದ. ಹಿಂದೆ ಮುಂದೆ ಅಂದರೆ ಹಿಂದೆ ಅಂದರೆ ಹಿಂದಿನ ಜನ್ಮಗಳಲ್ಲಿ, ಮುಂದೆ ಅಂದರೆ ಮುಂದಿನ ಜನ್ಮಗಳಲ್ಲಿ. ಯಾಕಂದರೆ ಈ ತಂದೆ ತಾಯಿಗಳು ಒಂದು ಜನ್ಮದವರು, ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಷ್ಟು ಜನ್ಮ ಬಂದರೂ ಅವನು ತಂದೆ ತಾಯಿ ಅಲ್ವಾ. ಹಾಗಾಗಿ ಭಗವಂತ ಹಿಂದಿನ ಜನ್ಮದಲ್ಲಿಯೂ ರಕ್ಷಣೆ ಮಾಡಿದ್ದಾನೆ, ಇದೇ ರೀತಿ ಮುಂದಿನ ಜನ್ಮದಲ್ಲಿಯೂ ರಕ್ಷಣೆ ಮಾಡ್ತಾನೆ. ಹಿಂದೆ ಮುಂದೆ ಜಗನ್ನಾಥದಾಸರು ತತ್ವಸುಬಾಲಿಯಲ್ಲಿ ಹೇಳುವಾಗ ಇದನ್ನು ಕಲ್ಪನೆ ಕೊಡ್ತಾರೆ ನೋಡಿ. ಹಿಂದಿನ ಜನ್ಮದಲ್ಲಿ ತಂದು ಕೊಟ್ಟವರ್ಯಾರು ಇಂದಿಗೂ ಪೊರೆದ ದೊರೆದಾರು, ಇಂದಿಗೂ ಪೊರೆದ ದೊರೆದಾರು ಎಲೆ ಮನವೇ ಮಂದಮತಿಯಾಗಿ ಕೆಡಬ್ಯಾಡ ಅಂತ ಒಂದು ಕಲ್ಪನೆ ಕೊಡ್ತಾರೆ. ಇದು ಹಿಂದಿನ ಜನ್ಮದಲ್ಲಿ ರಕ್ಷಣೆ ಮಾಡಿದವನು ಅವನೇ, ಇಂದಿನ ಜನ್ಮದಲ್ಲಿ ರಕ್ಷಣೆ ಮಾಡುವವನು ಅವನೇ, ಮುಂದೆ ಎಂದೆಂದೂ ಜನ್ಮದಲ್ಲಿಯೂ ರಕ್ಷಣೆ ಮಾಡುವವರು ಅವನೇ. ಹೀಗೆ ಹಿಂದೆ ಮುಂದೆ ರಕ್ಷಣೆ ಮಾಡ್ತಾನೆ ಅಂದರೆ ಹಿಂದಿನ ಜನ್ಮಗಳಲ್ಲಿ, ಇಂದಿನ ಜನ್ಮದಲ್ಲಿ, ಮುಂದಿನ ಜನ್ಮಗಳಲ್ಲಿ ಕೂಡ ಅವನೇ ರಕ್ಷಕನಾಗಿ ನಿಲ್ತಾನೆ. ಅದೇ ರೀತಿ ಎಡಬಲದಿ ನಮಗೆ ಒಮ್ಮೊಮ್ಮೆ ಸಂಸಾರದಲ್ಲಿ ಯಾರೋ ರಕ್ಷಣೆ ಮಾಡಿದ ಹಾಗೆ ಕಾಣ್ತದೆ. ಯಾರದೋ ರಕ್ಷಣೆಯಲ್ಲಿ ನಾವಿದ್ದೇವೆ ಅಂತ ಧೈರ್ಯವಾಗಿ ಇರ್ತೇವೆ. ಆ ಯಾರು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದರೂ ಕೂಡ ಅವನು ಅಂತರ್ಯಾಮಿಯಾಗಿ ಹೋಗಂತ ಅವರಲ್ಲಿದ್ದು ಅವನೇ ರಕ್ಷಣೆ ಮಾಡುವವ ಅನ್ನುವ ಅನುಸಂಧಾನವನ್ನು ನಾವು ಮಾಡಬೇಕು. ಎಡಬಲದಿ, ಎಡ ಅಂದರೆ ಹೆಂಡತಿ, ಹೆಂಡತಿಯ ಭಾಗ ಎಡಭಾಗ, ಆದ್ದರಿಂದ ಎಡ ಅಂದರೆ ಹೆಂಡತಿ. ಬಲ ಅಂದರೆ ಮಗಳು, ಸೊಸೆ, ಮಗ, ಇನ್ನು ಯಾರೇ ಆಪ್ತರು, ಇಷ್ಟರು, ಬಾಂಧವರು ಯಾರೇ ಇರಬಹುದು ಅವರೆಲ್ಲ. ಹೀಗೆ ಭಗವಂತ ಎಲ್ಲ ನಮ್ಮ ಪರಿವಾರದಲ್ಲಿ ಕೂಡ ಇದ್ದು ನಮ್ಮನ್ನು ಒಂದು ರೀತಿಯಲ್ಲಿ
ರಕ್ಷಣೆ ಮಾಡುತ್ತಾ ಇರ್ತಾನೆ. ಹಿಂದೆ ಮುಂದೆ ಎಡಬಲದಿ ಎಲ್ಲರಲ್ಲಿಯೂ ತಾನೇ ಅಂತರ್ಯಾಮಿ. ಯಾರಿಂದೋ ರಕ್ಷಣೆ ಆಯಿತು ಅನ್ನುವಂತೆ ನಮ್ಮ ಕಲ್ಪನೆಗೆ ಬರ್ತದೆ. ಆದರೆ ಮುಖ್ಯವಾಗಿ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ರಕ್ಷಣೆ ಮಾಡಿದ್ದು ಅದು ಭಗವಂತನೇ ಆಗಿರ್ತಾನೆ, ಇನ್ನೊಬ್ಬರಲ್ಲ. ಈ ಮಹಾಭಾರತದಲ್ಲಿ ನೀವು ಪ್ರಸಂಗ ನೋಡ್ತೇವೆ ನೋಡಿ. ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಟ್ಟಾಕಬೇಕು ಅಂತ ಕೌರವರು ದುರ್ಯೋಧನಾದಿಗಳು ವಿಚಾರ ಮಾಡಿದರು. ಆ ಅರಗಿನ ಮನೆಯಲ್ಲಿ ಸುಟ್ಟಾಕಬೇಕು ಅಂತ ಅರಗಿನ ಮನೆ ಕಟ್ಟಿಸಿ ಅಲ್ಲಿ ಇವರನ್ನು ಉಪಾಯದಿಂದ ಕೊಟ್ಟು ಕಳಿಸುವಾಗ ವಿದುರ ಆ ವಿಚಾರವನ್ನು ತಿಳಿಸಿದಾಗ ಧರ್ಮರಾಯನಿಗೆ ಭೀಮಸೇನಿಗೆ ಮಾತ್ರ ಅರ್ಥ ಆಗುವ ಭಾಷೆಯಲ್ಲಿ ಅವರು ನಿಮ್ಮನ್ನು ಪ್ರೀತಿಯಿಂದ ಕಳಿಸ್ತಾ ಇಲ್ಲ, ನಿಮ್ಮನ್ನು ಈ ರೀತಿಯಾಗಿ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಕಳಿಸ್ತಾ ಇದ್ದಾರೆ, ಜಾಗೃತಿಯಾಗಿರ್ರಿ. ಸಮಯ ಬಂದಾಗ ಆ ಅರಮನೆಯ ಇಂತಹ ಸ್ಥಳದಲ್ಲಿ ಒಂದು ರಹಸ್ಯ ಸುರಂಗ ಮಾರ್ಗವನ್ನು ನಾನು ತೋರಿಸಿದ್ದೇನೆ, ಆ ಮೂಲಕ ನೀವು ಪಾರಾಗ್ರಿ ಅಂತ ಭೀಮಸೇನಿಗೆ ಅರ್ಥ ಆಗುವಂತೆ ವಿದುರ ಹೇಳಿರ್ತಾನೆ. ಹಾಗಾಗಿ ಆ ಅರಗಿನ ಮನೆಯಲ್ಲಿ ಇದ್ದು ಪುರೋಚನ ಅನ್ನುವ ಭೃತ್ಯ, ದುರ್ಯೋಧನನ ಭೃತ್ಯ ಸಮಯ ನೋಡಿ ಬೆಂಕಿ ಹಚ್ಚಬೇಕು ಅಂತಿದ್ರೆ ಭೀಮಸೇನ ತಾನೇ ಸಮಯ ನೋಡಿ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಆ ಬಿಲದಿಂದ ಪಾರಾಗ್ತಾರೆ. ಎಲ್ಲ ತನ್ನ ಸಹೋದರರನ್ನು ತಾಯಿಯನ್ನು ಕೂಡಿಕೊಂಡು ಆ ಬಿಲದಿಂದ ಪಾರಾಗಿ ಹೋಗ್ತಾರೆ. ಮುಂದೆ ಕುಂತಿದೇವಿ ಪಾಂಡವರಿಗೆ ಪಟ್ಟಾಭಿಷೇಕ ಆದ ಮೇಲೆ ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡುವಾಗ ಅವಳು ಹೇಳ್ತಾಳೆ, ಅಂದು ಅರಗಿನ ಮನೆಯಲ್ಲಿ ನಾವು ಆಪತ್ತಿನಲ್ಲಿದ್ದಾಗ ನೀನೇ ರಕ್ಷಣೆ ಮಾಡಿದಿ ಅಂತ. ಅಲ್ಲಿ ಎಲ್ಲಿ ಕೃಷ್ಣನೇ ಬಂದಿಲ್ಲ, ಕೃಷ್ಣನ ಭೇಟಿನೇ ಇಲ್ಲ, ಕೃಷ್ಣನ ಪ್ರಸಕ್ತಿನೇ ಇಲ್ಲ. ಆದರೆ ಆ ಅರಗಿನ ಮನೆಯಲ್ಲಿ ನಾವು ಸುಟ್ಟೋಗ್ಬೇಕಾಗಿತ್ತು, ಆದರೆ ನೀನು ನಮ್ಮನ್ನು ರಕ್ಷಣೆ ಮಾಡಿದಿ ಅನ್ನುವಂತೆ ವಿಷಾತ್ ಮಹಾಗ್ನೇಹೇ ಪುರುಷಾದ ದಂಶನಾತ್ ಅಸಸ್ಸಭಾಯ ವನವಾಸ ಕೃಷ್ಣರಹ ಅಂತ ತಾನು ಪ್ರಾರ್ಥನೆ ಮಾಡುವ ಕೃಷ್ಣನಿಗಂತಾಳೆ. ಅಂದು ಆ ಮಹಾಗ್ನಿ, ಸಾಮಾನ್ಯ ಅಗ್ನಿ ಅಲ್ಲ, ಇಡೀ ಅರಗಿನ ಮನೆಯೇ ಹೊತ್ತು ಉರಿಯುವಾಗ ನಾವು ನಿನ್ನಿಂದ ರಕ್ಷಿತರಾದೆವು, ನೀನು ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದಿ ಎನ್ನುವಂತೆ ಪ್ರಾರ್ಥನೆ ಮಾಡ್ತಾವೆ. ಯಾಕೆ? ಅಲ್ಲಿ ಕೃಷ್ಣ ಬರ್ತಿಲ್ಲ, ಕೃಷ್ಣ ಏನು ಸುರಂಗ ಮಾರ್ಗ ತೋರಿಸಿಲ್ಲ, ಕೃಷ್ಣ ಏನು ಅವರನ್ನು ಪಾರು ಮಾಡಿಲ್ಲ. ಆ ಸುರಂಗ ಮಾರ್ಗ ತೋರಿಸಿದ್ದು ವಿದುರ, ಉಪಕಾರ ಮಾಡಿದ್ದು ವಿದುರ. ಆದರೆ ಕುಂತಿ ಅಂತಾಳೆ ಅದು ಕೃಷ್ಣನ ಉಪಕಾರ. ಇದೆ ಹಿಂದೆ ಮುಂದೆ ಎಡಬಲದಿ ಅಂದರೆ ಎಡಬಲದಲ್ಲಿ ನಮ್ಮ ಬಾಂಧವರಲ್ಲಿದ್ದು ಉಪಕಾರ ಅವನೇ ಮಾಡ್ತಾನೆ. ಬಾಂಧವರಲ್ಲಿದ್ದು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ರಕ್ಷಣೆ ಮಾಡುವವನು ಅವನೇ. ವಿದುರ ಬಾಂಧವ, ರಕ್ಷಣೆ ಮಾಡಿದ, ಮಾರ್ಗದರ್ಶನ ಮಾಡಿದ ನಿಜ. ಆದರೆ ಆ ಸ್ವಾತಂತ್ರ್ಯ ಅವನಿಗಿಲ್ಲ. ಕೃಷ್ಣ, ವಿದುರನಲ್ಲಿ ನೀನೇ ಅಂತರ್ಯಾಮಿಯಾಗಿದ್ದು ವಿದುರನಿಗೆ ನಮ್ಮನ್ನು ರಕ್ಷಣೆ ಮಾಡುವ ಬುದ್ಧಿ ಕೊಟ್ಟು ನೀನು ಧಿಯೋ ಯೋನಃ ಪ್ರಚೋದಯಾತ್ ಅಲ್ವಾ, ಅವನಾಗಿ ಬುದ್ಧಿ ಕೊಟ್ಟರೆ ಅವರು ರಕ್ಷಣೆ ಮಾಡಿ ಯಾರು ಇಲ್ಲ ಅಂದರೆ ಇಲ್ಲ. ಹಾಗೆ ವಿದುರನಿಗೆ ನಮ್ಮನ್ನು ರಕ್ಷಣೆ ಮಾಡುವ ಬುದ್ಧಿ ಕೊಟ್ಟು ವಿದುರನ ಮುಖಾಂತರ ಅಧಿಷ್ಠಾನದಲ್ಲಿ ನೀನೇ ಇದ್ದು ನಮ್ಮನ್ನು ರಕ್ಷಣೆ ಮಾಡಿದಿ ಅಂತ ಕುಂತಿ ಪ್ರಾರ್ಥನೆ ಮಾಡಿಕೊಟ್ಟಾರೆ. ಹಾಗೆ ಹಿಂದೆ ಮುಂದೆ ಎಡಬಲದಲ್ಲಿ ಎನ್ನುವಲ್ಲಿ ಈ ರೀತಿಯಾಗಿ ಆ ಅರ್ಥಾನುಸಂಧಾನವನ್ನು ನಾವು ಮಾಡಬೇಕಾಗ್ತದೆ. ಎಡಬಲದಲ್ಲಿ ಅಂದರೆ ಹೀಗೆ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಚಿಂತನೆಯನ್ನು ಕೊಡ್ತಾರೆ. ಇನ್ನು ಇಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು. ನಾಳೆ ಮತ್ತೆ ಈ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇ ಶಾಸ್ತ್ರ ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.